ಎಂಡೋಸಲ್ಫಾನ್ ಸಮಸ್ಯೆಗೆ ನೊಂದು 4 ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಒಂದೇ ಕುಟುಂಬದ 4 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೊಕ್ಕಡ ಬಳಿ ಕೆರೆಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಬಾಬುಗೌಡ, ಗಂಗಮ್ಮ, ಸದಾನಂದ ಸೇರಿ 4 ಸಾವನ್ನಪ್ಪಿದ್ದಾರೆ. 2 ಮಕ್ಕಳು ನಾಪತ್ತೆಯಾಗಿದ್ದು ಕೆರೆಯಲ್ಲಿ 2 ಮಕ್ಕಳಿಗೋಸ್ಕರ ತೀವ್ರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಮಕ್ಕಳು ಸಹ ಕೆರೆಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿರುವ ಶಂಕೆಯನ್ನ ಈಗ ವ್ಯಕ್ತಪಡಿಸಲಾಗ್ತಾ ಇದೆ. ಎಂಡೋಸಲ್ಫಾನ್ ಸಮಸ್ಯೆಯಿಂದ ತೀವ್ರ ನೊಂದಿದಂತಹ ಕುಟುಂಬ ಸಾಮೂಹಿಕ ಆತ್ಮಹತ್ಯೆಯ ನಿರ್ಧಾರವನ್ನ ಮಾಡಿದೆ ಅನ್ನುವಂತಹ ಶಾಕಿಂಗ್ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಒಂದು ಆಘಾತಕಾರಿ ಘಟನೆ, ದುರ್ದೈವದ ಘಟನೆ ನಡೆದಿರುವಂತದ್ದು. ಒಂದೇ ಕುಟುಂಬದ 4 ಎಂಡೋಸಲ್ಫಾನ್ ಸಮಸ್ಯೆಗೆ ನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಇದು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಲ್ಲಿ ಆಗಿದೆ. ಬಾಬುಗೌಡ, ಗಂಗಮ್ಮ, ಸದಾನಂದ ಈ 3 ಹೆಸರು ಈಗ ಪತ್ತೆಯಾಗಿರುವಂತದ್ದು. ಇವರು ಸೇರಿದಂತೆ ಒಟ್ಟು 4 ಈಗಾಗಲೇ ಮೃತಪಟ್ಟಿದ್ದಾರೆ. ಇನ್ನಿಬ್ಬರು ಮಕ್ಕಳು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಅವರು ಕೂಡ ಇವರೊಂದಿಗೆ ಕೆರೆಗೆ ಹಾರಿರುವ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದ್ದು ಹುಡುಕಾಟವನ್ನ ಈಗ ತೀವ್ರವಾಗಿ ನಡೆಸಲಾಗ್ತಾ ಇದೆ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದುರ್ಘಟನೆ ಸಂಭವಿಸಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಕೆರೆಗೆ ಹಾರಿ ಒಂದೇ ಕುಟುಂಬದ 4 ಸೂಸೈಡ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಈ 4 ಪೈಕಿ ಹೆಸರು ಕೂಡ ಈಗ ಲಭ್ಯವಾಗಿರುವಂತದ್ದು. ಬಾಬುಗೌಡ, ಗಂಗಮ್ಮ, ಸದಾನಂದ ಹಾಗೂ ನಿತ್ಯಾನಂದ ಈ 4 ಆತ್ಮಹತ್ಯೆ ಮಾಡಿಕೊಂಡು ಸಾವಿಗೆ ಶರಣಾಗಿರುವಂತಹ ದುರ್ದೈವಿಗಳು. ಇನ್ನಿಬ್ಬರು ಮಕ್ಕಳು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದ್ದು ಅವರಿಗೋಸ್ಕರ ಕೂಡ ಹುಡುಕಾಟವನ್ನ ನಡೆಸಲಾಗ್ತಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಎಂಡೋಸಲ್ಫಾನ್ ಸಮಸ್ಯೆ ಆ ಭಾಗದಲ್ಲಿ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಕಾಡ್ತಾನೆ ಇದೆ. ಸಮಸ್ಯೆಗೆ ಪರಿಹಾರಕ್ಕೋಸ್ಕರ ಸಾಕಷ್ಟು ಪ್ರತಿಭಟನೆಗಳು ನಡೆಸಿದ್ರು ಕೂಡ ಸೂಕ್ತ ರೀತಿಯಲ್ಲಿ ಪರಿಹಾರ ಅಲ್ಲಿ ಯಾರಿಗೂ ಕೂಡ ಇನ್ನೂ ಕೂಡ ಲಭ್ಯವಾಗಿಲ್ಲ. ಕೇವಲ ಭರವಸೆಗಳು ಮಾತ್ರ ಅವರಿಗೆ ಸಿಗ್ತಾ ಇವೆ. ಹೀಗಾಗಿ ಸಮಸ್ಯೆಗೆ ನೊಂದು ಅದನ್ನ ಎದುರಿಸಲು ಸಾಧ್ಯವಾಗದೆ ಒಂದೇ ಕುಟುಂಬದ 4 ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಅತ್ಯಂತ ದುರ್ದೈವದ ಸಂಗತಿ ಇದು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಬಾಬುಗೌಡ, ಗಂಗಮ್ಮ, ಸದಾನಂದ ಮತ್ತು ನಿತ್ಯಾನಂದ ಆತ್ಮಹತ್ಯೆಗೆ ಶರಣಾಗಿರುವಂತಹ ದುರ್ದೈವಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್, ಏನ್ ವಿವರ ಸಿಗ್ತಾ ಇದೆ? ಅಮರ್ ಪ್ರಸಾದ್, ಈ ಒಂದು 4 ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇವರು ಬೆಳ್ತಂಗಡಿ ತಾಲೂಕಿನ ಆಲಾರ್ಕ ಅಂತ ಹೇಳುವಂತ ಗ್ರಾಮದ ನಿವಾಸಿಗಳು. ಯಾಕೆಂದ್ರೆ ಇವರ ಮನೆಯಲ್ಲಿ ಪ್ರಮುಖವಾಗಿ ಸದಾನಂದ ಗೌಡ ಅಂತ ಹೇಳುವಂತ 32 ವರ್ಷ ಪ್ರಾಯ ಆಗಿತ್ತು. ಆತ 100% ಡಿಸೇಬಲ್ ಆಗಿದ್ದ. ಅವನಿಗೆ ಎಂಡೋ ಪೀಡಿತ ಅಂತ ಹೇಳುವಂತದನ್ನ ಅಧಿಕೃತವಾಗಿ ಸರ್ಕಾರ ಆರೋಗ್ಯ ಇಲಾಖೆಯಿಂದ ದೃಢೀಕರಣ ಪತ್ರ ಕೊಡೋದಿತ್ತು. ಆದ್ರೆ ಉಳಿದವರು ಕೂಡ ಬಾಬುಗೌಡ ಇರ್ಬೋದು, ಗಂಗಮ್ಮ ಇರ್ಬೋದು ಅಥವಾ ನಿತ್ಯಾನಂದ, ಇವರು ಮತ್ತು ಉಳಿದವರು ಕೂಡ ಈ ಎಂಡೋಸಲ್ಫಾನ್ ಇಂದ ಭಾಗಶಃ ಅವರು ಖಿನ್ನತೆ ಅಂತ ಕಾಯಿಲೆ ಇರ್ಬೋದು ಮತ್ತು ಬೇರೆ ಬೇರೆ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಯನ್ನ ಎದುರಿಸಿದ್ರು. ಆದ್ರೆ ಅವರಿಗೆ ಎಲ್ಲೂ ಅವರ ಎಂಡೋ ಪೀಡಿತರು ಅಂತ ಹೇಳುವಂತ ಪೂರ್ಣ ಪ್ರಮಾಣದ ಅವರಿಗೆ ಸರ್ಟಿಫಿಕೇಟ್ ಕೂಡ ಸಿಕ್ಕಿಲಾಗಿತ್ತು. ಆದ್ರೆ ಆ ಇಡೀ ಕುಟುಂಬ ಎಂಡೋಸಲ್ಫಾನ್ ಇಂದ ಎಫೆಕ್ಟ್ ಆಗಿ ಕಳೆದ ಹಲವಾರು ವರ್ಷಗಳಿಂದ ಒಂದು ಕಷ್ಟದಲ್ಲೇ ಜೀವನವನ್ನು ಮಾಡ್ತಾ ಇದ್ರು. ಆದ್ರೆ ಸರ್ಕಾರದ ಪರಿಹಾರಕ್ಕಾಗಿ ಸಾಕಷ್ಟು ಬಾರಿ ಅವರು ಅಲ್ದಾಡಿದ್ರು. ಸರ್ಕಾರದ ಸಿಗುವ ಸವಲತ್ತುಗಳಿಗೆ ಕೂಡ ಅವರು ಸಾಕಷ್ಟು ಹೆಣಗಾಡಿದ್ರು. ಆದ್ರೆ ಅವರ ಎಂಡೋಸಲ್ಫಾನ್ ಅಂತ ಎಂಡೋಸಲ್ಫಾನ್ ಇಂದಲೇ ಇವರಿಗೆ ಈ ರೀತಿಯ ತೊಂದರೆ ಆಗಿದೆ ಅಂತ ಹೇಳುವಂತ ಸರ್ಟಿಫಿಕೇಟ್ ಅನ್ನ ಆರೋಗ್ಯ ಇಲಾಖೆ ಇಡೀ ಕುಟುಂಬಕ್ಕೆ ನೀಡುವಲ್ಲಿ ಹಿಂದೇಟ್ ಹಾಕಿದೆ. ಯಾಕೆಂದ್ರೆ ಅದಕ್ಕೆ ಇಷ್ಟೇ % ಡಿಸೇಬಿಲಿಟಿ ಇರಬೇಕು ಅಂತ ಹೇಳುವಂಥದ್ದು. ಅವರು ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಯಾವುದೇ ಕಾಯಿಲೆಗಳಿಲ್ಲ ಅಂತ. ಆದ್ರೆ ಎಂಡೋಸಲ್ಫಾನ್ ನಿಂದಾಗಿ ಸಾಕಷ್ಟು ಬೇರೆ ಬೇರೆ ರೀತಿಯ ಕಾಯಿಲೆಗಳಲ್ಲಿ ಅಲ್ಲಿನ ಆ ಭಾಗದಲ್ಲಿ ಸಾವಿರಾರು ಜನರು ಈಗಲೂ ಕೂಡ ಅನುಭವಿಸ್ತಿದ್ದಾರೆ, ಕಷ್ಟವನ್ನು ಅನುಭವಿಸ್ತಿದ್ದಾರೆ. ಮಾನಸಿಕ ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ಇರ್ಬೋದು ಅಥವಾ ಮಕ್ಕಳಾಗದಿರುವಂತಹ ಸಮಸ್ಯೆಗಳಿರ್ಬೋದು, ಚರ್ಮದ ಕಾಯಿಲೆ, ಇದೇ ರೀತಿ ಹಲವಾರು ಕಾಯಿಲೆಗಳಿದೆ. ಆದ್ರೆ ಎಲ್ಲರನ್ನೂ ಕೂಡ ಅದರಲ್ಲಿ ಎಂಡೋಸಲ್ಫಾನ್ ನಿಂದಲೇ ಆಗಿದೆ ಅಂತ ಹೇಳುವಂತದನ್ನ ಸರ್ಕಾರ ಘೋಷಿಸಲಾಗಿದೆ. ಬದಲಾಗಿ ಆರೋಗ್ಯ ತಪಾಸಣೆ ಮಾಡಿದಾಗ 75% ಹೆಚ್ಚು ಭಾಗ ಅವರಿಗೆ ಅಂಗವೈಕಲ್ಯತೆ ಅಥವಾ ಬೇರೆ ನ್ಯೂನತೆಗಳಿತ್ತು. ಅಂತವರಿಗೆ ಮಾತ್ರ 3,000 ರೂಪಾಯಿಯಷ್ಟು ಪರಿಹಾರದ ಹಣವನ್ನ ಮಾಸಾಸನವನ್ನು ಕೊಡ್ತಾ ಇದ್ರು. ಮತ್ತು ಕಡಿಮೆ ಇದ್ದವರಿಗೆ 1,500 50%ಗಿಂತ ಮೇಲಿದ್ದವರಿಗೆ
1,500,000 ಪರಿಹಾರ ಮೊತ್ತವನ್ನು ಕೊಡ್ತಿದೆ. ಆದ್ರೆ ಈ ಮಾನಸಿಕ ಕಾಯಿಲೆ ಅಥವಾ ಚರ್ಮದ ರೋಗದಂತ ಕಾಯಿಲೆಗಳು ಅಥವಾ ಬೇರೆ ಬೇರೆ ಕ್ಯಾನ್ಸರ್ನಂತ ಕಾಯಿಲೆಗಳಿದ್ದವರಿಗೆ ಯಾವುದೇ ರೀತಿಯ ಪರಿಹಾರಗಳು ಕೂಡ ದೊರಕಲಿಲ್ಲಾಗಿತ್ತು. ಈ 4 ಇದ್ದಂತ ಕುಟುಂಬ, 5 ಜನರು ಇದ್ದಂತ ಕುಟುಂಬದಲ್ಲಿ ಇಲ್ಲಿ ಅವರಿಗೆ ಬೇರೆ ಬೇರೆ ಕಾಯಿಲೆಗಳಿದ್ರು, ಒಬ್ಬನಿಗೆ ಮಾತ್ರ ಒಂದು ಮಾಶಾಸನ ಸಿಕ್ಕಿತ್ತು. ಹಾಗಾಗಿ ಏನು ಕಷ್ಟದಲ್ಲಿ ಜೀವನ ಮಾಡ್ತಿದ್ರು. ಯಾಕಂದ್ರೆ ನಮ್ಮ ಆರೋಗ್ಯದ ಸಮಸ್ಯೆ ಇದ್ದ ಕಾರಣ ಆ ಮದ್ದನ್ನ ಏನು ತಕೊಂಡ್ ಬರ್ಬೇಕು, ಆಸ್ಪತ್ರೆಗೆ ಖರ್ಚು ವೆಚ್ಚಗಳು ಅದನ್ನು ಭರಿಸಲಿಕ್ಕೆ ಸಾಕಷ್ಟು ಹಣ ಕಟ್ತಿದ್ರು. ಆದ್ರೂ ಕೂಡ ಏನು ಬಾಬುಗೌಡ ಮನೆ ಯಜಮಾನ ಇದ್ರು, ಇಷ್ಟು ವರ್ಷಗಳ ಕಾಲ, ಏನಿಗೆ ಅವರಿಗೆ 62 ವರ್ಷ ಪ್ರಾಯ ಆಗಿದೆ, ಇಷ್ಟು ವರ್ಷ ಮನೆಯನ್ನ ಒಂದು ಸಲಹಿಕೊಂಡು ಬಂದಿದ್ರು. ಆದ್ರೆ ಅವರು 10 ದಿನಗಳ ಹಿಂದೆ ಅವರು ಕೂಡ ವಿಷವನ್ನ ಸೇವಿಸಿ ಒಂದು ಆತ್ಮಹತ್ಯೆಗೆ ಯತ್ನಿಸಿದಂತದ್ದು ಈಗ ಗೊತ್ತಾಗಿದೆ. ಆದ್ರೆ ಅದರಲ್ಲಿ ಆ ಸಂದರ್ಭದಲ್ಲಿ ಅವ್ರು ಬದುಕಿ ಬಂದಿದ್ರು. ಆಮೇಲೆ ಇವತ್ತು ಆ ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳುವಂತ ಗಮನಿಸಿದಾಗ ಜನರು ಅಲ್ಲಿನ ಅಕ್ಕಪಕ್ಕದಲ್ಲಿ ಹುಡುಕಾಟ ನಡೆಸಿದಾಗ ಇವ್ರು 4 ಮೃತದೇಹ ಅಲ್ಲಿ ಕೆರೆಯಲ್ಲಿ ಪತ್ತೆಯಾಗಿದೆ. ಈಗ ಇನ್ನು ಒಬ್ಬ ಮಗನ ಮೃತದೇಹ ಏನಾಗಿದ್ದಾನೆ ಅಥವಾ ಇದ್ದಾನ ಅಥವಾ ಬೇರೆ ಹೊರಗಡೆ ಹೋಗಿದ್ದಾನೆ ಅಂತ ಹೇಳುವಂಥದ್ದು ಇನ್ನೂ ಗೊತ್ತಾಗಿಲ್ಲ. ಅಮರ್ ಪ್ರಸಾದ್, ಧನ್ಯವಾದ ರಾಜೇಶ್.